ಆತ್ಮೀಯರೇ ನಮಸ್ಕಾರ. ಮೊದಲು ಬಾಲ್ಯದಲ್ಲಿ ಸೈಕಲನ್ನು ಎದ್ದು ಬಿದ್ದು ಕಲಿತು ದೊಡ್ಡವರಾಗುತ್ತಿದ್ದಂತೆ ಬೈಕ್ ಹತ್ತುವ ಆಸೆ ಬಂದುಬಿಡುತ್ತೆ. ಬಹುತೇಕರ ಬದುಕಿನಲ್ಲಿ ಇಂಥ ಸಾಮಾನ್ಯ ಪ್ರಕ್ರಿಯೆ ಕಂಡುಬರುತ್ತದೆ. ಇನ್ನು ಕೆಲವರು ಸೈಕಲ್ ಮೇಲಿನ ಪ್ರೀತಿ ಮೋಹ ಬಿಡದೆ ನಿತ್ಯವೂ ಸೈಕಲ್ ಹತ್ತುತ್ತಿರುತ್ತಾರೆ. ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಸೈಕಲ್ ಹತ್ತುವುದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಂದು ತಿಳಿದಾಗ ಇನ್ನೂ ಖುಷಿಯಾಗಿರುತ್ತದೆ. ಸೈಕಲ್ ಒಂದು ಪರಿಸರ ಸ್ನೇಹಿ ಎಂಬುದು ಯಾರೂ ಮರೆಯಬಾರದು. ದಿನನಿತ್ಯ ಸೈಕಲ್ ಹತ್ತುವುದರಿಂದ ಆರೋಗ್ಯದ ಜೊತೆ ಪರಿಸರವನ್ನು ಕಾಪಾಡಿದಂತೆ ಆಗುತ್ತದೆ. ಯಾವುದೇ ಖರ್ಚು ಇಲ್ಲದೆ ಸಾಮಾನ್ಯವಾಗಿ ಪರಿಸರ ಸ್ನೇಹಿಯಾಗಿ ಬದುಕಬಹುದು. ಸೈಕಲ್ ಬಳಕೆಗೆ ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ ಎಂಬುದು ತಿಳಿದುಬರುತ್ತದೆ. ಸೈಕಲ್ ಸವಾರಿ ಸರಳ ಮತ್ತು ಕೈಗೆಟುಕುವ ವಿಶ್ವಾಸಾರ್ಹವಾಗಿರುವ ಪರಿಸರ ಸ್ನೇಹಿ ಸುಸ್ಥಿರ ಸಾರಿಗೆ ಎಂಬ ಹೆಗ್ಗಳಿಕೆ ಇರುತ್ತದೆ. ಆರೋಗ್ಯಕ್ಕೆ ಸೈಕ್ಲಿಂಗ್ ಪೂರಕವಾಗಿದೆ. ಇವೆಲ್ಲವನ್ನು ತಿಳಿದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 2018ರ ಏಪ್ರಿಲ್ನಲ್ಲಿ ಒಂದು ಘೋಷಣೆ ಮಾಡುತ್ತದೆ. ಅದೇನೆಂದರೆ ಪ್ರತಿ ವರ್ಷ ವಿಶ್ವ ಬೈಸಿಕಲ್ ದಿನವನ್ನು ಜೂನ್ 3ರಂದು ಆಚರಿಸಬೇಕೆಂದು ವಿಶ್ವಕ್ಕೆ ಕರೆ ಕೊಡುತ್ತದೆ. ಸೈಕಲ್ ಸವಾರಿಯಿಂದ ಶಾರೀರಿಕ ಆರೋಗ್ಯ ಲಭಿಸಿ ಸಾಕಷ್ಟು ಪ್ರಯೋಜನಗಳು ಆಗುತ್ತವೆ. ಸೈಕಲಿಂಗ್ ಅಥವಾ ವಾಕಿಂಗ್ ಮೂಲಕ ಕೆಲಸಕ್ಕೆ ತೆರಳುವವರಲ್ಲಿ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಥವಾ ಸ್ಟ್ರೋಕ್ ಆಗುವ ಸಂಭವ ಕಡಿಮೆ ಎಂಬ ಅಂಶವನ್ನು ಬ್ರಿಟನ್ ಸಂಶೋಧನೆ ಬಹಿರಂಗಪಡಿಸಿದೆ. ಸಾಧಾರಣ ಡೆನ್ಮಾರ್ಕ್ ಯೂನಿವರ್ಸಿಟಿಯ ಸಂಶೋಧನೆ ಪ್ರಕಾರ ಸೈಕ್ಲಿಂಗ್ ಮಾಡುವುದರಿಂದ ಮಧುಮೇಹದ ಅಪಾಯವನ್ನು 20% ಕಡಿಮೆ ಮಾಡಬಹುದೆಂದು ತಿಳಿಸಿದೆ. ಹೆಚ್ಚುವರಿ ತೂಕ ಇಳಿಸುವುದಕ್ಕೂ ಸೈಕ್ಲಿಂಗ್ ಪರಿಣಾಮಕಾರಿ ವ್ಯಾಯಾಮ ಎಂಬುದು ಸಂಶೋಧನೆ ಬಹಿರಂಗಪಡಿಸಿದೆ. ಲೈಂಗಿಕ ಆರೋಗ್ಯ ಮತ್ತು ಮೂತ್ರಕೋಶಗಳ ಆರೋಗ್ಯಕ್ಕೂ ಸೈಕ್ಲಿಂಗ್ ದೊಡ್ಡ ಸಹಾಯ ಮಾಡುತ್ತದೆ ಎಂದು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಅಧ್ಯಯನ ಬಹಿರಂಗಪಡಿಸಿದೆ. ಸೈಕಲ್ ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆ ಮಾತ್ರವಲ್ಲದೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರ್ಥಿಕ ಶಾರೀರಿಕ ಅನುಕೂಲವನ್ನು ಮಾಡಿಕೊಡುತ್ತದೆ. 3-4 ಕಿಲೋಮೀಟರ್ ದೂರ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಸೈಕ್ಲಿಂಗ್ ಮಾಡಿದರೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಜಗತ್ತಿನಲ್ಲಿ ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ಸೈಕ್ಲಿಂಗ್ ಆಲ್ ಟೈಮ್ ಸೂಪರ್ ಅನ್ನುವುದನ್ನು ಮಾತ್ರ ಮರೆಯಬಾರದು. ಆತ್ಮೀಯರೇ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್ ಬಾಯ್.